14 ವರ್ಷ ಸರ್ವಿಸ್ ಮಾಡಿದ್ದಾರೆ. ಪಿಲಿಕುಳ ಡ್ರೈವರ್ ಆಗಿ, ಇಂಜಿನ್ ಡ್ರೈವರ್ ಆಗಿ ಕೆಲವು ಜೀವವನ್ನು ರಕ್ಷಣೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಸಹ ಪಣಂಬೂರು ಬೀಚಲ್ಲಿ ಆಗಲಿ, ನಮ್ಮ ನೆರೆಕೆರೆ ಬೈಕಂಪಾಡಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿ ನೀರು ಸಮುದ್ರದಲ್ಲಿ ಹೋದವರನ್ನೆಲ್ಲ ಹಿಡಿದು ಮುಳುಗುವಂತ ಅಪಾಯಕಾರಿ ಇರುವಾಗ ಅವರನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ. ತುಂಬಾ ರಕ್ಷಣೆ ಮಾಡಿದ್ದಾರೆ. ತುಂಬಾ ಲೈಫ್ ಗಾರ್ಡ್ ಕೋರ್ಸ್ ಆಗಿದೆ. ಕೆಲವು ಬೋಟ್ ಫಿಶಿಂಗ್ ಎಲ್ಲ ಮಾಡಿದ್ದಾರೆ. ದೊಡ್ಡ ದೊಡ್ಡ ಬೋಟ್ ಅಲ್ಲೆಲ್ಲ ದುಡ್ದಿದ್ದಾರೆ. ನೋಡಿ, ಇವರೇ ಸುಂದರನ್ ಅಂತ ನೋಡಿ. ಇವತ್ತು ನಮ್ಮ ಜೊತೆ ಅವರು ಸುಂದರನ್ನ ನಮ್ಮೊಟ್ಟಿಗೆ ಬಂದಿದ್ದಾರೆ ಮೀನಿಟ್ಟಿಗೆ ಬೇಟೆ ಮಾಡ್ಲಿಕ್ಕೆ. ಹಾಗೆ ಇವತ್ತು ಸಿಕ್ಕ ಮೀನು ನಮ್ಗೆ ಟಾಪ್ ಸ್ವಿಮ್ಮರ್. ಮತ್ತೆ ಇನ್ನು ಬರುವ ನೋಡುವ ನನ್ನ ನೀರು ಬಡ್ಲಿ ದೊಡ್ಡ ದೊಡ್ಡ ಪಾರೆ, ಮತ್ತೊಂದು ರಾಣಿ ಮೀನು ಇಂಚನೆ ನೋಡಿ. ಒಂದು ರಾಣಿ ಮೀನು ಆಗಿದೆ, ಮತ್ತೊಂದು ಇದು ರಾಣಿ ಮೀನು, ಇದು ಪಾರೆ ಮೀನು ನೋಡಿ. ಮ್ಯಾಂಗ್ಳೂರು ಎಲ್ಲ ಸಹ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇವತ್ತು 4 ಮೀನು ಸಿಕ್ಕಿದೆ ದೊಡ್ಡ ಸೈಜ್ ಆಗಿ ಈ ಬಲೆಯಲ್ಲಿ. ನೋಡಿ ಗೆಳೆಯರು, ಇವತ್ತು ದೊಡ್ಡ ಸೈಜ್ ಪಾರೆ ಸಿಕ್ಕಿದೆ. ನೋಡಿ, ಪಾರೆ ಜಬರ್ದಸ್ತ್ ಪಾರೆ. ನೀರಿಗೆ ನೋಡಿ ಹೇಗೆ ತುಲ್ತುಂಟು, ಒದ್ದಾಡ್ತುಂಟು. ಲೈವ್ ಆಗಿ ಸಿಕ್ಕಿದೆ ದೊಡ್ಡ ಸೈಜ್ ಪಾರೆ. ಪಲಾಯ್ ಮೀನು, ಒಂದು ದೊಡ್ಡದು ಪಲಾಯ್ ಮೀನು, ರಾಣಿ ಮೀನು ಸಿಕ್ಕಿದ್ದಾಳೆ. ರಾಣಿ ಮೀನು ನೋಡಿ, ದೊಡ್ಡ ಸೈಜ್ ರಾಣಿ ಮೀನು. ಮತ್ತೊಂದು 2 ಪಾರೆ ನೋಡಿ. ಒಂದ್ಲೇ ಹೊಸ ನಿಂಚ ವೀಡಿಯೋ ಪ್ಲೇ ತುಜಪ್ಪ ನೋಡಿ ಗೆಳೆಯರೆ, ದೊಡ್ಡ ದೊಡ್ಡ ಪಾರೆ, ಮತ್ತೊಂದು ರಾಣಿ ಮೀನು ನೋಡಿ. ಲೈವ್ ಆಗಿ ತುಲ್ತುಂಟು. ಅಂಚೆ ಮಲ್ಪ ಇಂಚನೆ ನೋಡಿ. ಒಂದು ರಾಣಿ ಮೀನು ಆಗಿದೆ, ಮತ್ತೊಂದು ಇದು ರಾಣಿ ಮೀನು, ಇದು ಪಾರೆ ಮೀನು ನೋಡಿ. 2 ಫ್ರೆಶ್ ಗೆಳೆಯರೆ ನೋಡಿ. ನಮಗೆ ಪಾರೆ ತುಜಪ್ಪ ಪೂ ಮೀನು, ಇನ್ನೊಂದು ಪೂ ಮೀನು, ಮತ್ತೆ ಇನ್ನೊಂದು ಪಾರೆ ಉಂಟು, ತೋರಿಸ್ತೇವೆ ನೋಡಿ. ಪೂ ಮೀನು ರಡ್ಲ ಅವಳು ಪಾರೆ ಜನಕ್ಕೆ ತೂಗೋಡು. ಬ್ಯಾಂಗ್ಳೂರು ಎಲ್ಲ ಸಹ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇವತ್ತು 4 ಮೀನು ಸಿಕ್ಕಿದೆ ದೊಡ್ಡ ಸೈಜ್ ಆಗಿ ಈ ಬಲೆಯಲ್ಲಿ. ಮಸಾಲ ಹಾಕಿ ಫ್ರೈ ಮಾಡಬೇಕು. ಪಾರೆ ನೋಡಿ, ಇವತ್ತು ಸಿಕ್ಕ ಮೀನು ನಮಗೆ 2 ಪಾರೆ, 2 ದೊಡ್ಡ ಸೈಜ್ ಪಲಾಯ್ ಮೀನು, ಒಂದು ಪೂ ಮೀನು. ಇದು ನೋಡಿ, ಒಂದೊಂದೇ ತರ ಉಂಟು ಮೀನು, ಒಂದೇ ಜಾತಿ, ಆದ್ರೆ ಬೇರೆ ಬೇರೆ ಟೈಪ್ ನೋಡಿ. ಇದು ಪೂ ಮೀನು, ಇದು ಪಾರೆ ಮೀನು ನೋಡಿ ಹೇಗಿದೆ. ಎಲ್ಲ ಒಂದೇ ತರ ಇದೆ, ಆದ್ರೆ ಬೇರೆ ಬೇರೆ ಶೇಪ್ ಎಲ್ಲ ಬೇರೆ ಬೇರೆ ನೋಡಿ ಹೇಗಿದೆ ನೋಡಿ. ಈಗ ನಾವು ಪವರ್ಫುಲ್ ಮೀನು, ತುಂಬಾ ಬಲೆ ಎಲ್ಲ ಹೊಡ್ಕೊಂಡು ಹೋಗ್ತದೆ. ಮತ್ತೆ ಇವತ್ತು ಸೊರಕೆ ಮೀನು ಹೊಡೆದಿದೆ ನಿಖಿಲನ್. ನನಗೆ ತುಂಬಾ ನೋವಾಗಿದೆ. ಒಳಗೆ ಈಗ ಮನೆಗೆ ಹೋಗಿದ್ದಾರೆ, ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದೇವೆ. ಪಾರೆ ನೋಡಿ ಇಷ್ಟೇ ಸಣ್ಣ ಬಾಯಿ ನೋಡಿ. ಇದ್ರ ಬಾಯಿ ನೋಡಿ, ಡಿಫ್ರೆಂಟ್ ನೋಡಿ. ಇದ್ರ ಬಾಯಿ ನೋಡಿ ಯಾವ ತರ ಇದೆ, ಅದ್ರ ಬಾಯಿ ನೋಡಿ. ಇದ್ರ ಬೇರೆ ಬಾಯಿ ಬೇರೆ, ಇದ್ರ ಬಾಯಿ ಬೇರೆ ನೋಡಿ. ಇದು ಲಿಪ್ಟಿಕ್ ಸುಂದರಿ. ಇದು 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 ಪೂ ಮೀನು, ಇದು ಕಡಲ ರಾಣಿ ಮೀನು, ಒಂದು ಫ್ರೆಶ್ ಮೀನು ನೋಡಿ. ಕೆಂಪು ತಪ್ಪ ಆಯ್ತಾ ಮೊಜಂಗೆ ಮಾನು ತೋಜಪ್ಪ ಮೀನು ನೋಡಿ. ಹೀಗೆ ಇದ್ರೆ ತಗೊಳ್ಬೇಕು, ಹೀಗೆ ಫ್ರೆಶ್ ಕೆಂಪು ಇರ್ಬೇಕು, ಆಗ ನಿಮ್ಗೆ ಫ್ರೆಶ್ ಇರ್ತದೆ ಮೀನು. ಕೆಂಪಿಲ್ಲದ ಮೀನು ಸ್ವಲ್ಪ ಡ್ಯಾಮ್ಲಿಸ್ ಆಗಿರ್ತದೆ. ಒಂದು 2 ದಿನ ಎಲ್ಲ ಆಗಿರ್ತದೆ. ಐಸ್ ಹಾಕಿದ್ರು ಪರವಾಗಿಲ್ಲ, ಮೀನು ಒಳ್ಳೆ ಇರ್ತದೆ. ನೋಡಿ ತಗೊಳ್ಳಿ. ಮೀನು ತಗೊಳ್ಳುವಾಗ ಮೀನು ಇಲ್ಲಿ ಕೆಂಪಿರ್ಬೇಕು. ಇಲ್ಲಿ ಕೆಂಪಿದ್ರೆ ಮೀನು ಫ್ರೆಶ್ ಇರ್ತದೆ ಅಂತ ಅರ್ಥ. ಮೀನು ಅಲ್ಲಿ ಕೆಂಪಿಲ್ಲದೆ ಬಿಳಿ ಅಂತ ಇದ್ರೆ, ಬಿಳಿ ಬಣ್ಣ ಇದ್ರೆ ಅದು ಮೀನು ಫ್ರೆಶ್ ಇಲ್ಲ ಅಂತ ಅರ್ಥ ನೋಡಿ. ಪಾಡ್ಗನೆ ಚೀಲ ನೋಡಿ, ನಾವೀಗ ಚೀಲಕ್ಕೆ ಹಾಕ್ತಿದ್ದೆ. ಮಾನಲ್ ತೋಜಪ್ಪ ಮಾರ್ಕೆಟಿಗೆ ಹಾಕ್ಬೇಕು. ಈ ಮೀನನ್ನು ಮಾರ್ಕೆಟಿಗೆ ಹಾಕ್ಬೇಕು. ಕೆಜಿಗೆ 200 ರೂಪಾಯಿ ಬೀಳ್ತದೆ. ಇದು ಈ ಸೈಜಿಗೆ 270, ಒಮ್ಮೊಮ್ಮೆ 320 ಆಗಿ ಬೀಳ್ತದೆ ನೋಡಿ ಈ ಮೀನಿಗೆ. ಕಜ್ಜತ್ ಗಾಲಿ ದಡಿಯೇ, ಅಡ್ಡತ್ ಗಾಲಿ ಅಭ್ಯಾಸ ಆಯ. ಇನ್ನು ಬರೋ ವಿಡಿಯೋ ತೋರಿಸ್ತೇವೆ. ಐಸ್ ಹಾಕ್ತೇವೆ. ಈಗ ಮೀನನ್ನು ಐಸ್ ಹಾಕಿ ತೋರಿಸ್ತೇವೆ ನಿಮ್ಗೆ. ಐಸ್ ಹಾಕಿದ್ಮೇಲೆ ನಿಮ್ಗೆ ಹಲವಾರು ಜೀವನ ರಕ್ಷಣೆ ಮಾಡಿದ ವ್ಯಕ್ತಿ, ದೊಡ್ಡ ಸ್ವಿಮ್ಮರ್ ಇವರು. ಮತ್ತೆ ದೊಡ್ಡ ದೊಡ್ಡ ಇಂಜಿನ್ ಹಿಡಿದು ಎಲ್ಲ ಅಭ್ಯಾಸ ಉಂಟು. ಎಷ್ಟು ವರ್ಷ ಸರ್ವಿಸ್? 14 ವರ್ಷ ಸರ್ವಿಸ್ ಮಾಡಿದ್ದಾರೆ. ಪಿಲಿಕುಳ ಡ್ರೈವರ್ ಆಗಿ, ಇಂಜಿನ್ ಡ್ರೈವರ್ ಆಗಿ ಕೆಲವು ಜೀವವನ್ನು ರಕ್ಷಣೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಸಹ ಪಣಂಬೂರು ಬೀಚಲ್ಲಿ ಆಗಲಿ, ನಮ್ಮ
ನೆರೆಕೆರೆ ಒಂದು ಕರಿಯ ಬೈಕಂಬಾಡಿ. ಬೈಕಂಪಾಡಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿ ನೀರು ಸಮುದ್ರದಲ್ಲಿ ಹೋದವರನ್ನೆಲ್ಲ ಹಿಡಿದು ಮುಳುಗುವಂತ ಅಪಾಯಕಾರಿ ಇರುವಾಗ ಅವರನ್ನು ಹಿಡಿದು ರಕ್ಷಣೆ ಮಾಡಿದ್ದಾರೆ. ತುಂಬಾ ರಕ್ಷಣೆ ಮಾಡಿದ್ದಾರೆ. ತುಂಬಾ ಲೈಫ್ ಗಾರ್ಡ್ ಕೋರ್ಸ್ ಆಗಿದೆ. ಕೆಲವು ಸರ್ವಿಸ್ 18 ಬೋಟ್ ಫಿಶಿಂಗ್. ಬೋಟ್ ಫಿಶಿಂಗ್ ಎಲ್ಲ ಮಾಡಿದ್ದಾರೆ. ದೊಡ್ಡ ದೊಡ್ಡ ಬೋಟ್ ಅಲ್ಲೆಲ್ಲ ದುಡ್ದಿದ್ದಾರೆ. ನೋಡಿ ಇವರೇ ಸುಂದರನ್ ಅಂತ ನೋಡಿ. ಇವತ್ತು ನಮ್ಮ ಜೊತೆ ಅವರು ಸುಂದರನ್ನ ನಮ್ಮೊಟ್ಟಿಗೆ ಬಂದಿದ್ದಾರೆ ಮೀನಿಟ್ಟಿಗೆ ಬೇಟೆ ಮಾಡ್ಲಿಕ್ಕೆ. ಹಾಗೆ ಇವತ್ತು ಸಿಕ್ಕ ಮೀನು ನಮ್ದು ಟಾಪ್ ಸಿಮ್ಮರ್ ಮತ್ತೆ ಇನ್ನು ಬರುವ ನೋಡುವ. ಮೀನನ್ನು ಐಸ್ ಹಾಕ್ಬೇಕು ನೋಡಿ. ಈಗ ಐಸ್ ಹಾಕ್ತೇವೆ. ಐಸ್ ಹಾಕಿ ಇಡ್ತೇವೆ. ಮತ್ತೆ ಒಂದು ಜನ ಬೇಕಂತ ಹೇಳಿದ್ದಾರೆ, ಅವ್ರಿಗೆ ಕೊಡ್ಬೇಕು ಈ ಮೀನನ್ನು. ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ ನೋಡಿ. ರಾಣಿ ಮೀನು, ರಾಣಿ ಫ್ಯೂನ್ ನೋಡಿ. ಐಸ್ ಹಾಕ್ತೇವೆ ಅಂತ. ಯಾವನ ಪುಡಿ ಐಸ್ ಹಾಕಿ ಆಯಿತು. ಇನ್ನೂ ಸ್ವಲ್ಪ ಐಸ್ ಹಾಕಬೇಕು. ಮೀನಿಗೆ ಬಂದಾಬಾಸ್ ಐಸ್ ಹಾಕಿ ಆಯಿತು. ಇನ್ನು ಬರುವ ವಿಡಿಯೋವನ್ನು ನಾಳೆ ಮಾಡಿ ತೋರಿಸ್ತೇವೆ ಗೆಳೆಯರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ಒತ್ತಿ.